ಅನ್ಯಗ್ರಹ ಜೀವಿಗಳನ್ನು ಪತ್ತೆ ಹಚ್ಚಿದಂತಹ ಪ್ರಾಣಿ ದಯಾ ಸಂಘದವರು. ನಿಜವಾಗ್ಲೂ ಕಣ್ರಿ, ನಾನು ತಮಾಷೆ ಮಾಡ್ತಾ ಇಲ್ಲ, ಸತ್ಯವಾದಂತಹ ಮಾತು. ಈ ಪ್ರಾಣಿ ದಯಾ ಸಂಘದವರು ನಮ್ಮ ಬೆಂಗಳೂರಿನಲ್ಲಿ ಅನ್ಯಗ್ರಹ ಜೀವಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಇವರ ಪ್ರಕಾರವಾಗಿ ಶ್ವಾನಗಳು, ಬೆಕ್ಕುಗಳು, ಪಾರಿವಾಳಗಳು, ಸಾಕಿದಂತಹ ಹಂದಿಗಳು ಮಾತ್ರ ಈ ಗ್ರಹದ ಜೀವಿಗಳು. ಗೋವುಗಳು, ಹಸುಗಳು ಈ ಗ್ರಹದ ಜೀವಿಗಳಲ್ಲ, ಅನ್ಯಗ್ರಹದ ಜೀವಿಗಳು. ಈ ಗೋವುಗಳು, ಹಸುಗಳು ಅನ್ಯಗ್ರಹದಿಂದ ಈ ಗ್ರಹಕ್ಕೆ ಬಂದಿರುವಂತಹ ಜೀವಿಗಳು. ಹಾಗಾಗೇನೆ ಗೋವುಗಳನ್ನು, ಹಸುಗಳನ್ನು ಕೇವಲ ಸಾಕುವಂತಹದ್ದು ಈ BJPಗರು, ಹಾಗೆ ಸಂಘ ಪರಿವಾರದವರು. ಹಾಗೆ ಈ ಹಸುಗಳ, ಗೋವುಗಳ ಹಾಲನ್ನು ಕೇವಲ ಸೇವನೆ ಮಾಡುವಂತಹದ್ದು ಈ BJPಗರು ಹಾಗೆ ಸಂಘ ಪರಿವಾರದವರು ಮಾತ್ರ, ಬೇರೆ ಯಾರೂ ಸೇವನೆಯನ್ನು ಮಾಡೋದಿಲ್ಲ. ಈ ಪ್ರಾಣಿ ದಯಾ ಸಂಘದವರಿಗೆ ಗೋವುಗಳ ಮೇಲೆ, ಹಸುಗಳ ಮೇಲೆ, ಕೋಣಗಳ ಮೇಲೆ, ಹೋರಿಗಳ ಮೇಲೆ ತುಂಬ ಪ್ರೀತಿ, ಪ್ರೇಮ, ಕರುಣೆ ಎಲ್ಲ ಉಕ್ಕಿ ಉಕ್ಕಿ ಹೊರಬರುವಂತಹದ್ದು ಯಾವಾಗ ಅಂತ ಗೊತ್ತಿದೆಯಾ ನಿಮಗೆ? ಜಲ್ಲಿಕಟ್ಟು, ಕಂಬಳ, ಸಂಕ್ರಾಂತಿ ಅಂತ ಹಬ್ಬಗಳು ಬಂದಾಗ ತುಂಬ ಕರುಣೆ, ಪ್ರೀತಿ ಅನ್ನುವಂತಹದ್ದು ಉಕ್ಕಿ ಉಕ್ಕಿ ಬಂದ್ಬಿಡುತ್ತೆ. ಜಲ್ಲಿಕಟ್ಟು ಬಂತ, ಅಯ್ಯೋ ಮುಖ ಪ್ರಾಣಿಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಅನ್ಯಾಯ ಇದು ಅಂತ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾರೆ. ಕಂಬಳ ಬಂತ, ಚಾಟಿಯಿಂದ ಆ ಮೂಕ ಜೀವಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಮನುಷ್ಯತ್ವ ಇಲ್ಲ ಅಂತ ಅಂದ್ಬಿಟ್ಟು ಧರಣಿಯನ್ನು ಮಾಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೋರಾಟಗಳನ್ನು ನಡೆಸ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬ ಬಂತ, ಅಯ್ಯೋ ಪಾಪ ಹಸುಗಳನ್ನು, ಆ ಗೋವುಗಳನ್ನೆಲ್ಲ, ಹೋರಿಗಳನ್ನೆಲ್ಲ, ಎಮ್ಮೆಗಳನ್ನೆಲ್ಲ ಬೆಂಕಿಯ ಮೇಲೆ ನೆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬೆಂಕಿಯ ಮೇಲೆ ಆರಿಸ್ತಾರೆ. ಅವಳಿಗೆಲ್ಲ ಎಷ್ಟು ತೊಂದರೆ ಆಗೋಣ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಹೇಳಿಕೆಯನ್ನು ನೀಡ್ತಾರೆ. ಇವ್ರುಗಳಿಗೆಲ್ಲ ಚಾಟಿಯಿಂದ ಹೊಡೆದಾಗ ತುಂಬ ನೋವಾಗ್ಬಿಡುತ್ತೆ, ಬೆಂಕಿಯ ಮೇಲೆ ಆರಿಸಿದಾಗ ತುಂಬ ನೋವಾಗ್ಬಿಡುತ್ತೆ, ಜಲ್ಲಿ ಕಟ್ಟುವಂತಹ ಸ್ಪರ್ಧೆಗಳನ್ನು ನೋಡಿದಾಗ ತುಂಬ ನೋವಾಗ್ಬಿಡುತ್ತೆ. ಆದರೆ ಗೋವುಗಳನ್ನು, ಹಸುಗಳನ್ನು ಕಡಿದು ತಿಂದಾಗ ನೋವು ಅನ್ನೋದೇ ಆಗೋದಿಲ್ಲ, ಹೊಟ್ಟೆ ಚುರ್ರನ್ನೋದೇ ಇಲ್ಲ, ಕರುಣೆ ಅನ್ನೋದೇ ಬರೋದಿಲ್ಲ, ಏನು ಅನಿಸೋದೇ ಇಲ್ಲ ಇವ್ರುಗಳಿಗೆ. ಅದರಲ್ಲೂ ಇವ್ರುಗಳಿಗೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ, ಕರುಣೆ ಅನ್ನುವಂತಹದ್ದು ಉಕ್ಕಿ ಅತಿ ಹೆಚ್ಚಾಗಿ ಬರುವಂತಹದ್ದು ಹಿಂದೂಗಳ ಹಬ್ಬಗಳು ಬಂದಾಗ. ದೀಪಾವಳಿ ಬಂತ, ಅಯ್ಯೋ ಪಟಾಕಿಗಳನ್ನು ಹಚ್ಚಬೇಡಿ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ನೀಡ್ತಾರೆ. ಅಯ್ಯೋ ಪಟಾಕಿಗಳನ್ನು ಹೊಡಿಬೇಡಿ, ವಾಯು ಮಾಲಿನ್ಯ ಆಗುತ್ತೆ, ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸಂಕ್ರಾಂತಿ ಅಂತ ಹಬ್ಬಗಳು ಬಂದಾಗ ಗಾಳಿಪಟಗಳನ್ನು ಹಾರಿಸ್ಬೇಡಿ ಅಂತ ಹೇಳ್ತಾರೆ. ಹೋಳಿ ಆಡಬೇಡಿ, ಅವುಗಳಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಅಂತ ಹೇಳ್ತಾರೆ. ಬೇರೆ ಹಬ್ಬಗಳಲ್ಲಿ ಬಾಯೇ ಬಿಡೋದಿಲ್ಲ. ಏತಕ್ಕಾಗಿ ಬೇರೆ ಹಬ್ಬಗಳಲ್ಲಿ ಬಾಯೇ ಬಿಡೋದಿಲ್ಲ ಇವ್ರುಗಳು? ಕೇವಲ ಹಿಂದೂ ಹಬ್ಬಗಳು ಬಂದಾಗ ಮಾತ್ರ ಯಾವ ಮೂಲೆಯಲ್ಲಿದ್ನೋ, ಎಲ್ಲಿದ್ನೋ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದ್ಬಿಟ್ಟು ಹೇಳಿಕೆಗಳನ್ನು ನೀಡ್ತಾರೆ, ನಾನು ಮುಂದು ಅಂತ. ಇನ್ನು ಸೆಲೆಬ್ರಿಟಿಗಳು, ಅವಾಗ ಮಾತ್ರ ಇವ್ರುಗಳಿಗೆ ಪ್ರಾಣಿ ಪಕ್ಷಿ ಮೇಲೆ ಕರುಣೆ ಬಂದ್ಬಿಡುತ್ತೆ. ಏತಕ್ಕಾಗಿ? ಬೇರೆ ಹಬ್ಬಗಳಲ್ಲೆಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ನಡೆಯುವಂಥ ಅನ್ಯಾಯಗಳು ನಿಮ್ಗೆ ಗೊತ್ತಾಗೋದೇ ಇಲ್ವಾ, ಕಾಣಿಸೋದೇ ಇಲ್ವಾ? ನಿಮ್ಮ ಯೋಗ್ಯತೆಗಳಿಗೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಪ್ರಾಣಿಗಳು ಅಂತ ಬಂದಾಗ ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ನೋಡಿ. ನಿಮ್ಮ ಕೈಲಿ ನೋಡೋಕ್ಕೆ ಯೋಗ್ಯತೆ ಇಲ್ವಾ? ಒಂದು ಕೆಲಸ ಮಾಡಿ, ಈ ಪ್ರಾಣಿ ದಯಾ ಸಂಘ ಅನ್ನೋದಿದೆಯಲ್ಲ, ಈ ಪ್ರಾಣಿ ದಯಾ ಸಂಘ ಅನ್ನೋ ಎದುರುಗಡೆಗೆ ಒಂದು ಬ್ರಾಕೆಟ್ನಲ್ಲಿ ಗೋವುಗಳನ್ನು ಹೊರತುಪಡಿಸಿ ಅಂತ ಅಂದ್ಬಿಟ್ಟು ಬರೆಸ್ಬಿಡಿ. ಅವಾಗ ಎಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಇಲ್ಲಾಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಬದಲಾಗಿ ಪ್ರಾಣಿಗಳು ಅಂತ ಬಂದಾಗ ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ನೋಡಿ, ಕಾಣಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.